ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಒಂದು ಟ್ರೆಡಿಷನಲ್ ಹಳ್ಳಿ ಸ್ಟೈಲಲ್ಲಿ ಒಂದು ಲಂಚನ್ನು ಪ್ರಿಪೇರ್ ಮಾಡೋಣ. ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಹಾಗೆಯೇ ಈಗ ಬಂದುಬಿಟ್ಟು ಮೊಳಕೆ ಹುರುಳಿಕಾಳು ಒಂದು ಬೌಲಷ್ಟು, ಒಂದು ಹಿಡಿಯಷ್ಟು, ಒಂದು 4-5 ಸ್ಪೂನಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಎರಡೂ ಈ ಮೊಳಕೆ ಹುರುಳಿಕಾಳು ಅಂದರೆ ಬೇಗ ಬೇಯಲ್ಲ ಓಪನ್ನಾಗಿ ಅಂದರೆ, ಹಾಗಾಗಿ ಮೊಳಕೆ ಹುರುಳಿಕಾಳು ಸೇರಿಸ್ಕೊಂಡು ಸಾಂಬಾರು ಮಾಡೋದಕ್ಕೆ ಕುಕ್ಕರಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಈಗ ತೊಗರಿ ಬೇಳೆ ಮತ್ತು ಮೊಳಕೆ ಹುರುಳಿಕಾಳನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಬಿಡೋಣ. ಈಗ ಬಂದ್ಬಿಟ್ಟು ಸೊಪ್ಪು, ಇದು ಬಂದ್ಬಿಟ್ಟು ಕೊಟ್ಟನಕರ್ಜಿ ಸೊಪ್ಪು ಅಂತಾರೆ. ಇದು ನಮ್ಮ ಕಡೆ ತುಂಬಾ ಫೇಮಸ್ಸು. ಇದಂತೂ ಸಿಕ್ಬಿಟ್ರೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಯಾಕಂದರೆ ಇದು ಸಿಗೋದು ಅಪರೂಪ, ಎಲ್ಲ ಕಡೆಯೂ ಸಿಗೋದಿಲ್ಲ ಇದು. ಹಂಗಾಗಿ ಹುಡುಕಿ ತರ್ತಾರೆ. ನಮ್ಮೂರ ಕಡೆಗಂತೂ ಸಿಕ್ಕಿದ್ರೆ ತುಂಬಾ ಖುಷಿ ಪಡ್ಕೊಂಡು ಮಾಡ್ಕೊಂಡು ತಿಂತಾರೆ ಇದು. ಹಂಗಾಗಿ ನಾನು ಸಹ ಇಲ್ಲಿ ತುಮಕೂರಲ್ಲಿ ನಮ್ಮ ಶೆಟ್ಟಿಹಳ್ಳಿ ಗೇಟ್ ಹತ್ರ ಸಂಜೆ ಹೊತ್ತು ಈ ಹಳ್ಳಿಯವರು ತಂದಿಟ್ಕೊಂತಾರೆ. ಹಂಗಾಗಿ ನನಗೂ ಸಹ ಸಿಕ್ಕಿತ್ತು, ತುಂಬಾ ಚೆನ್ನಾಗಿತ್ತು ನೋಡಿರಿ. ಅದನ್ನ ಈ ಥರ ಎಲ್ಲ ಎಲೆಗಳು ಬಿಡಿಸಿದೆ, ಒಂದೇ ಒಂದು ವೇಸ್ಟ್ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದನ್ನು ಈ ಥರ ಒಂದು 2-3 ಸರಿ ಜಾಲಿಸ್ಕೋಬೇಕು. ಯಾಕೆಂದರೆ ಇದು ಹೊಲದಲ್ಲಿ ಸಿಕ್ಕಿರೋ ಸೊಪ್ಪಾಗಿರೋದ್ರಿಂದ, ನ್ಯಾಚುರಲಾಗಿ ಬೆಳೆದಿರೋ ಸೊಪ್ಪಾಗಿರೋದ್ರಿಂದ ಯಾವುದೇ ಪೆಸ್ಟಿಸೈಡ್ಸು ಕೆಮಿಕಲ್ಸು ಹಾಕಿರಲ್ಲ, ಬರೀ ಮಣ್ಣಷ್ಟೇ. ಈ ಥರ ನೀಟಾಗಿ ತೊಳ್ಕೊಂಬಿಟ್ಟು ಈಗ ಒಂದು ಮಡಕೆನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ನೋಡಿರಿ ಏನೇನು ಹಾಕ್ಕೋತೀನಿ ಅಂತಂದು ಹೇಳಿದ್ರೆ, ಬೇಳೆನೂ ಬೆಂದಿದೆ ನೋಡಿರಿ, ಮೊಳಕೆ ಹುರುಳಿಕಾಳು ಬೇಳೆನೂ ಸಹ ಬೆಂದಿದೆ. ಈಗ ಬಂದ್ಬಿಟ್ಟು ಬೆಳ್ಳುಳ್ಳಿ, ಹಸಿ ತೆಂಗಿನಕಾಯಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ನಾಟಿ ಈರುಳ್ಳಿ ನೋಡಿರಿ, ಇದು ಸಾಂಬಾರು ಈರುಳ್ಳಿ ಅಂತೀವಲ್ಲ ಅದು. ಈ ಸಾಂಬಾರುಗಳಿಗೆಲ್ಲ ಈ ಥರ ಸಾಂಬಾರು ಈರುಳ್ಳಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಹೀರೆಕಾಯಿ ಬದನೆಕಾಯಿನೂ ಸೇರಿಸ್ಕೋಬೋದು, ನಾನೇನು ಹಾಕೋದಿಲ್ಲ ಅದನ್ನು. ಈಗ ಬಂದುಬಿಟ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಈಗ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, 2 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಧನಿಯಾ ಪುಡಿ, ಬರೀ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೋಬೇಕು. ಇನ್ನು ಮಿಕ್ಕಿದೆಲ್ಲ ಐಟಮೂ ಈ ಮಡಕೆ ಒಳಗಡೆ ಸೇರಿಸ್ಕೊಂಡು ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಕೋಬೇಕು. ನೀವು ಕೊತ್ತಂಬರಿ ಸೊಪ್ಪು, ಈ ದಿನ್ನೆ ಸೊಪ್ಪು ಅಂದರೆ ಹೊಲದಲ್ಲಿ ನ್ಯಾಚುರಲಾಗಿ ಸಿಗೋ ಸೊಪ್ಪುಗಳಿಗೆ ಬೇರೆ ಈ ಯಾವುದೇ ಸೊಪ್ಪನ್ನು ಒಂದು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬೇಡಿ, ಯಾಕೆಂದರೆ ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ಸೊಪ್ಪು ಸೇರಿಸ್ಬೇಡ್ರಿ, ಅದೊಂದೇ ಒಂದು ಸೊಪ್ಪನ್ನು ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ನೀರು ಸೇರಿಸ್ಬಿಟ್ಟು ಆ ತರಕಾರಿ ಎಲ್ಲನೂ ಒಂದು ಸ್ವಲ್ಪ ಬೇಯೋದಕ್ಕೆ ಇಟ್ಕೊಂಬಿಡೋಣ. ಅದು ಸ್ವಲ್ಪ ಬೆಂದಾದಮೇಲೆ ಈ ಮೊಳಕೆ ಹುರುಳಿಕಾಳು ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಯಾಕೆ ಅಂತ ಹೇಳಿದ್ರೆ ಬೇಳೆ ಕಾಳುಗಳೆಲ್ಲ ಬೆಂದಿದೆಯಲ್ವ, ಹಾಗಾಗಿ ಜಾಸ್ತಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತರಕಾರಿ ಬೇಯಲಿ, ಅದ ನಂತರ ಅದನ್ನ ಹಾಕ್ಕೊಳ್ಳೋಣ. ನೋಡಿ, ಸೊಪ್ಪು ಯಾವಾಗಲೂ ಬಿಡಿಸ್ತಾ ಇರ್ತೀನಿ, ಹಾಗಾಗಿ ನನ್ನ ಬೆರಳು ಅದು ಉಗುರು ಕಪ್ಪುಗೆ ಆಗೋಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಆಲ್ ಡೈಲಿ ಒಂದು ಪಲ್ಯ ಇರುತ್ತೆ, ಇಲ್ಲ ಸೊಪ್ಪಿರುತ್ತೆ, ಇಲ್ಲ ಸೊಪ್ಪಿನ ಸಾರು ಇದ್ದೇ ಇರುತ್ತೆ ಡೈಲಿ ನಮ್ಮ ಮನೆಗೊಂದು ಸೊಪ್ಪಿಂದ ಐಟಮ್ ಏನಾದರೂ. ಅದಕ್ಕೆ ಆ ಸೊಪ್ಪು ಬಿಡಿಸಿ ಡೈಲಿ ಆ ಉಗುರೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಸಣ್ಣದಾಗಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಬೇಳೆ ಕಾಳು ಮತ್ತು ತರಕಾರಿ ಎಲ್ಲನೂ ಬೆಂದಿದೆ. ಅದರ ಜೊತೆಗೆ ಈ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡ್ರೆ ಸೊಪ್ಪನ್ನು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಈ ಥರ ಹೊಲದ ಸೊಪ್ಪುಗಳು ಎಲ್ಲಾದರೂ ಸಿಕ್ಕಿದ್ರೆ, ಅದು ಮಳೆಗಾಲದಲ್ಲಿ ಚೆನ್ನಾಗಿ ಸಿಕ್ಕಿದ್ರಂತೂ ಮಸ್ಟ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಮಾಮೂಲಿ ನಾವು ಬೀಜಗಳು ಹಾಕಿ ಬೆಳೆದಿರತಕ್ಕಂಥ ಸೊಪ್ಪುಗಳು ಮತ್ತು ಈ ನ್ಯಾಚುರಲಾಗಿ ಬೆಳೆದಿರ್ತಕ್ಕಂಥ ಸೊಪ್ಪಿಗೂ ಟೇಸ್ಟು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದು ಸಾರಿ ಬೇಕಂದರೆ ಸಿಕ್ಕಾರೆ ಟ್ರೈ ಮಾಡಿ ನೋಡಿ. ಮಾಡಿರೋರಿದ್ದರೆ ಕಮೆಂಟ್ಸ್ ಮಾಡಿ. ನೋಡಿರಿ, ಈ ಥರ ಇಟ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು. ಆಫ್ ಮಾಡ್ಕೊಂಬಿಟ್ಟು ನೋಡಿರಿ, 1-2 ನಿಮಿಷ ಆದ್ರೂ ಸಹ ಈ ಮಡಿಕೆಯಲ್ಲಿ ಎಷ್ಟು ಬಿಸಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ. ಈಗ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿನೂ 1-2 ನಿಮಿಷ ಆದ್ರೂ ಹಂಗೆ ಕುದೀತಾ ಇದೆ, ಇನ್ನೂ ಸ್ಟವ್ ಮೇಲೆ ಕುದೀತಾ ಇದೆ ಅನ್ನೋ ಥರ ಕುದೀತಾ ಇರುತ್ತೆ. ಅದು ಸಹ ಸ್ವಲ್ಪ ದಪ್ಪ ಇರ್ತಕ್ಕಂಥ ಮಡಿಕೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ತೆಳುವಾಗಿರೋದಾದ್ರೆ ಒಂಚೂರು ಏನಾದರೂ ಚೌಟು, ಈ ಮಸಗುಂಡು ಆ ಥರದ್ದು ಏನಾದ್ರು ತಗ್ಲಿಬಿಟ್ರೆ ಪಟ್ಟಂತ ಹೊಡೆದೋಗ್ಬಿಡುತ್ತೆ. ಸ್ವಲ್ಪ ದಪ್ಪ ಇದ್ರೇ ವಾಸಿ ಅನಿಸುತ್ತೆ ನನಗೆ. ಹಾಗಾಗಿ ನಾನಿದು ಈ ತುಮಕೂರು ಶಿರಾ ಹಿರಿಯೂರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಚೆನ್ನಾಗಿರೋದು ಸಿಗುತ್ತೆ, ಅಲ್ಲಿ ತಗೊಂಡು ಬರ್ತೀನಿ ನಾನು ಈ ಥರ ಮಡಿಕೆ ಎಲ್ಲನೂ. ಇಲ್ಲಿ ಸಿಗೋವು ಅಷ್ಟೊಂದು ಚೆನ್ನಾಗಿರಲ್ಲ, ತೆಳುವಾಗಿರ್ತವೆ, ಚೆನ್ನಾಗಿ ಸೀಸನಿಂಗ್ ಮಾಡಿರಲ್ಲ, ತಡೆಯೋದಿಲ್ಲ, ಒಡೆದೋಗ್ಬಿಡುತ್ತೆ ಪಟ್ಟ ಅಂತ. ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಅಲ್ಲಿ ಹೋದಾಗ ತಂದು ಇಟ್ಕೊತೀನಿ. ಚೆನ್ನಾಗಿರುತ್ತೆ, ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ.
ತೊಗೊಂಬಂದು ಇಟ್ಕೊಂಡಿರ್ತೀನಿ, ಒಂದೆರಡು ಎಕ್ಸ್ಟ್ರಾನೇ. ನನ್ನ ಹತ್ರ ಜಾಸ್ತಿ ಒಡೆಯೋದಿಲ್ಲ. ಅಲ್ಲಿ ತಂದಿರೋ ಮಡಿಕೆಗಳಾದರೆ ಒಡೆಯೋದಿಲ್ಲ, ಇಲ್ಲೇ ಮಾತ್ರ ಪಟ್ ಅಂತ ಒಡೆದೋಗ್ಬಿಡ್ತವೆ. ತುಂಬ ದಿವಸ ಬಾಳಿಕೆನೂ ಬರುತ್ತೆ. ಈ ಥರ ಸ್ವಲ್ಪ ನೀರನ್ನು ಎಲ್ಲ ಸಪ್ರೇಟ್ ಮಾಡ್ಕೋಬೇಕು, ತಿಳಿ ನೀರನ್ನು. ಈ ತಿಳಿ ನೀರಂತೂ ಖಾರ ತಿನ್ನಲ್ಲ, ಅಥವಾ ಚಿಕ್ಕ ಮಕ್ಳುಗಳಿಗೆ, ದೊಡ್ಡವ್ರಿಗೆ, ನನಗಂತೂ ಇನ್ನೂ ಇಷ್ಟನೇ. ನಾವು ಚಿಕ್ಕ ಮಕ್ಕಳಲ್ಲಂತೂ ಬರೀ ಆ ತಿಳಿ ಸಾರಲ್ಲೇ ತಿಂತಿದ್ದಿದ್ದು. ತುಂಬಾ ರುಚಿಯಾಗಿರುತ್ತೆ ಆ ಮೇಲ್ಗಡೆ ತಿಳಿ ಸಾರಂತೂ. ಯಾವ ರಸಮ್ಮು, 5 ಸ್ಟಾರ್ ಹೋಟ್ಲು ರಸಮ್ಮೂ ಸಹ ಆ ಟೇಸ್ಟ್ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಆ ತಿಳಿ ನೀರಂತೂ. ನಿಮ್ಮ ಮಕ್ಳಿಗಂತೂ ಒಂದು ಸಾರಿ ಮಾಡಿಕೊಡಿ ಆ ತಿಳಿ ನೀರು, ಮೇಲ್ಗಡೆ ಊಟಕ್ಕೆ ಹಾಕ್ಕೊಡಿ ಅನ್ನ ಹಾಕಿ. ತುಂಬಾ ಇಷ್ಟಪಟ್ಟು ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾರೆ. ಈ ಥರ ಮಸ್ಸಾಗುಂಡಲ್ಲೇ ಮಸ್ಕೊಳ್ಳಿ, ಯಾವುದೇ ಮಿಕ್ಸಿಗೆ ಹಾಕೋಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಮಡಿಕೆ ಈ ಮಸಾಗುಂಡು ಇಟ್ಕೊಂಡ್ಬಿಟ್ರೆ ಈ ಮಸ್ಸೊಪ್ಪು ಮಸ್ಕಾಯಿಗಳನ್ನೆಲ್ಲನೂ ಮಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸಾಂಬಾರನ್ನು ಸಹ ಮಾಡ್ಕೋಬೋದು ಇದರಲ್ಲಿ, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ನಾನು ಅದಕ್ಕೆ ನನ್ನ ಮಕ್ಕಳಿಗೆ ಸ್ವಲ್ಪ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ ಆ ತಿಳಿ ನೀರನ್ನು. ಈಗ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೇಕಂದರೆ 2 ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಒಗ್ಗರಣೆಗೆ ನೋಡಿರಿ ಈ ಥರ ಜಾಸ್ತಿ ಹೊಗೆ ಬಂದುಬಿಡುತ್ತೆ. ಅದರಲ್ಲಿ ಹಾಕ್ಬಿಟ್ಟು ಒಂದೇ ಒಂದು ಕುದಿಸ್ಬಿಟ್ರೆ ರೆಡಿಯಾಗೋಗುತ್ತೆ ನಮ್ಮ ಸೂಪರಾಗಿರ್ತಕ್ಕಂಥ ಮಸ್ಸೊಪ್ಪು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರನೇ. ಇದನ್ನಂತೂ ಸಹ ಇದು ಮುದ್ದೆ ಊಟ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಅಥವಾ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅದು ಸಹ ಇವತ್ತು ಮಾಡಿಬಿಟ್ಟು ಮಿಕ್ಕಿ ಬೆಳಗ್ಗೆನೇ ಅದಕ್ಕೆ ಹಸಿ ಈರುಳ್ಳಿ ಮತ್ತು ಹಸಿ ತೆಂಗಿನಕಾಯಿನ ಹಾಕಿ ತಿಂದ್ರಂತೂ ಸಹ ಬೆಳಗ್ಗೆ ರೊಟ್ಟಿ ಮಾಡಿಕೊಂಡು ಸಖತ್ತಾಗಿರುತ್ತೆ ನೋಡಿ. ಬಾಯ್ಲ್ಡ್ ರೈಸು, ಸಾಂಬಾರು, ಪಲ್ಯ, ಬೆಳಗ್ಗೆ ಇದಕ್ಕೆ ಮಾಡಿದೆ ತಿಂಡಿಗೆ ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ ಮತ್ತು ಮಜ್ಜಿಗೆ. ನೋಡಿ ಇದೊಂದಕ್ಕೆ ಮಾತ್ರ ನಾನು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲೇಬೇಕು, ಮಾಡ್ತೀನಿ. ಯಾಕೆಂದರೆ ಸ್ಟೀಲ್ದ್ರಲ್ಲಿ ಈ ಥರ ಹಿಂಗೆ ಆಡಿಸ್ಬಿಟ್ರೆ ಮಜ್ಜಿಗೆ ಎಲ್ಲ ಆ ಕಡೆಗೆ ಬಂದುಬಿಡುತ್ತೆ. ನನಗೆ ಈ ಮಿಕ್ಸಿಲಿ ಅದರಲ್ಲೆಲ್ಲ ಈ ಮಜ್ಜಿಗೆ ಕಡಿಯೋದು ಇಷ್ಟ ಆಗಲ್ಲ. ಹಾಗೆ ನಾನು ನೋಡಿರಿ ಇದರಲ್ಲಿ ಯಾವುದಾದ್ರೂ ಈ ಥರ ಚೆನ್ನಾಗಿ ಏರ್ ಟೈಟ್ ಇರ್ತಕ್ಕಂಥ ಈ ಕ್ಯಾಪ್ ಹಾಕಿ ಹಿಂಗೆ ಮಜ್ಜಿಗೆ ಮಾಡ್ಕೊಂಬಿಟ್ರೆ ಬೆಣ್ಣೆನೂ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಮುದ್ದೆನೂ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಕಾಳುಗಳ ಹಿಟ್ಟನ್ನು ಹಾಕ್ತೀನಿ. 5 ಥರದ ಕಾಳುಗಳು ಹುರಿದ್ಬಿಟ್ಟು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬರೀ ಕಾರ್ಬೋಹೈಡ್ರೇಟ್ ಆಗಿಬಿಡುತ್ತಲ್ವ ಮುದ್ದೆ, ಹಾಗಾಗಿ ನಾನು ಒಂದು 2 ಸ್ಪೂನು ಆ ಕಾಳುಗಳ ಹಿಟ್ಟು ಹಾಕ್ಬಿಡ್ತೀನಿ. ಹಾಕೋದ್ರಿಂದ ಸ್ವಲ್ಪ ಪ್ರೋಟೀನೂ ಬರುತ್ತೆ ಅಂಥೇಳಿ. ನೋಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ನಾನೇನು ಆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಂಗೆ ಬಿಡೋದಿಲ್ಲ, ಅದನ್ನು ಬೇರೆ ತಕ್ಷಣವೇ ಬೇರೆ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಈಗ ಮುದ್ದೆನ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ರಾಗಿ ಮುದ್ದೆನೂ ಸಹ ರೆಡಿಯಾಗಿ ಹೋಗ್ತಾಯಿದೆ, ರೆಡಿ ಆಯಿತು. ಈಗ ಊಟಕ್ಕೆ ಬಡಿಸೋಣ. ನೋಡಿರಿ ಈ ಥರ ಮಧ್ಯಾಹ್ನದ ಹೊತ್ತು ಹೆವಿ ಮೀಲ್ಸನ್ನು ತೊಗೊಳ್ಳಿ. ಬೆಳಗ್ಗೆ ಸಂಜೆ ಸ್ವಲ್ಪ ಲೈಟಾಗಿ ತೊಗೊಂಡ್ರೆ ಒಂದು ಬ್ಯಾಲೆನ್ಸಿಂಗ್ ಮೀಲು, ಅಂದರೆ ಕ್ಯಾಲರಿ ಡಿಫಿಸಿಟಲ್ಲಿ ತೊಗೋಬೋದು. ನಿಮಗೆ ಇಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತಂದರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಿ. ಆದಷ್ಟು ಈ ಅನ್ನ ಮುದ್ದೆನ ಕಡಿಮೆ ಮಾಡಿಕೊಂಡು ಈ ಪಲ್ಯ, ಕೋಸಂಬರಿ, ಕಾಳು ಪಲ್ಯ, ಆ ಥರದ್ದನ್ನೇ, ಈ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾಂಬಾರು, ಆ ಥರದನ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ನೋಡಿರಿ ಬಾಯ್ಲ್ಡ್ ರೈಸೂ ಅಷ್ಟೊಂದೇನು ಯೂಸ್ ಮಾಡಿಲ್ಲ. ನಾನು ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಆ ಬೌಲ್ ಇತ್ತಲ್ವ, ಬೌಲ್ ತುಂಬಾ ತುಂಬಿಟ್ಟೆ. ಅದರಲ್ಲಿ ಅರ್ಧ ಅಷ್ಟೇ ತಿನ್ನೋದು, ಬರೀ ಮುದ್ದೆ ಅಷ್ಟೇ ತಿನ್ನೋದು ನಮ್ಮ ಹಸ್ಬೆಂಡು. ಮತ್ತು ನಾನು ಅನ್ನನೂ ಅಷ್ಟೊಂದು ಹಾಕಿಟ್ಟೆ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿಟ್ಟೆ. ಅದರಲ್ಲಿ ಒಂದು ಅರ್ಧ ಅಷ್ಟೇ ಯೂಸ್ ಮಾಡಿದ್ದಾರೆ. ನೋಡಿರಿ ಅದಕ್ಕೆ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಮಸ್ಸೊಪ್ಪು, ಪಲ್ಯ, ಕೋಸಂಬರಿ ಮತ್ತು ಮಜ್ಜಿಗೆ ಜೊತೆಗೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಲಂಚು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.